ತೇಜಸ್ವರಿ, ಮೆಟ್ರೋ ದರದ ಬಗ್ಗೆಯೂ ಕೂಡ ಭಾರಿ ಆಕ್ರೋಶ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ನಾನು ಇದನ್ನೇ ಹೇಳಕ್ ಹೋಗಿದ್ದು, ಬೆಂಗಳೂರಿನಲ್ಲಿ ಇವತ್ತು ಜನರ ಸ್ಥಿತಿ ಹೆಂಗಿದೆ ಅಂತ ಯೋಚನೆ ಮಾಡಿ ಸರ್. ನಾಯಿ ಪಾಡು ಲಿಟ್ರಲಿ. ರಸ್ತೆಲಿ ಹೋಗ್ತೀರಾ ಅಂದ್ರೆ ರಸ್ತೆ ಸರಿ ಇಲ್ಲ, ಬರೀ ಗುಂಡಿ. ಅರ್ಧ ದಿನ ಮಳೆ ಬಂತು ಅಂತಂದ್ರೆ ರಸ್ತೆಲೇ ಸ್ವಿಮ್ಮಿಂಗ್ ಪೂಲು. ಅದು ಪಾಪ ಟೂ ವೀಲರ್ಸ್ಗಳದ್ದಂತೂ ನೀವು ಆ ಕಥೆನೇ ನೀವು ಯೋಚನೆ ಮಾಡಿ. ಪಕ್ಕದಲ್ಲಿ ಯಾವುದೋ ಕಾರ್ ಹೋಗ್ತವೆ, ವಿಶೇಷವಾಗಿ ಪಾಪ ಹೆಣ್ಮಕ್ಳು ಸೀರೆ ಗೀರೆ ಉಟ್ಕೊಂಡಿರ್ತಾರೆ, ಆಫೀಸಿಂದ ಚೂಡಿದಾರ್ ಹಾಕೊಂಡು ಬರ್ತಿರ್ತಾರೆ, ಅದ್ರ ಮೇಲೆಲ್ಲ ಇದನ್ನ ಹಾರತ್ತೆ. ಎಷ್ಟೋ ಸತಿ ನೀವು ನೋಡಿರ್ತೀರಾ, ಒಂಚೂರು ರೈಲ್ವೆ ಬ್ರಿಡ್ಜ್ ಇತ್ತು, ಇನ್ನೊಂದಿತ್ತು ಅಂದ್ರೆ ಅದ್ರ ಕೆಳಗಡೆ ಎಲ್ಲ ಜನ ನಿಂತ್ಕೊಂಡು ಮಳೆಯಲ್ಲಿ ಇದನ್ನ ಮಾಡ್ಕೊಂಡು ಇದನ್ನ ನೋಡ್ಕೊಂಡು, ಇದು ಒಂದು ಮಿಡಲ್ ಕ್ಲಾಸ್ ಜನದ ಸ್ಥಿತಿ. ಸರಿ, ಮೆಟ್ರೋಲ್ ಹೋಗೋಣಪ್ಪ ಟ್ರಾಫಿಕ್ ಇಂದ ಬಚಾವಾಗಿ ಅಂತಂದ್ರೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ದರ ಇರುವಂಥ ಮೆಟ್ರೋ ಯಾವುದು ಅಂತಂದ್ರೆ ಬೆಂಗಳೂರು ಮೆಟ್ರೋ. 90 ರೂಪೀಸು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥ ಬೆಂಗಳೂರಿನ ಮೆಟ್ರೋದು ಹೈಯೆಸ್ಟ್ ಕಾಸ್ಟ್. ಯಾವ ದೇಶದಲ್ಲೂ ಇಲ್ಲ. ನೀವು ಮೆಟ್ರೋ ದರ ಕಡಿಮೆ ಮಾಡಿ ಅಂತ ನಾವು ಮನವಿ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಇಲ್ಲ ಇದು ಕೇಂದ್ರ ಸರ್ಕಾರ ಮಾಡಿರೋದು ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಮುಖಾಂತರ ಇಡೀ ರಾಜ್ಯದ ಜನತೆಗೆ, ಮುಖ್ಯಮಂತ್ರಿಗಳಿಗೆ ಮತ್ತೆ ನಾನು ಸ್ಪಷ್ಟನೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕೇಂದ್ರ ಸರ್ಕಾರ ಮೆಟ್ರೋ ದರ ಏರಿಕೆ ಮಾಡಿದಿದ್ರೆ ಆ ಏರಿಕೆ ಡೆಲ್ಲಿಲೂ ಆಗಬೇಕಿತ್ತು, ಮುಂಬೈಯಲ್ಲೂ ಆಗಬೇಕಿತ್ತು, ಚೆನ್ನೈ ಕೊಚ್ಚಿಲೂ ಆಗಬೇಕಿತ್ತು, ಬೆಂಗಳೂರಿನಲ್ಲೂ ಆಗಬೇಕಿತ್ತು. ಅಲ್ಲೆಲ್ಲೂ ಆಗಲಿಲ್ಲ, ಬೆಂಗಳೂರಲ್ಲಿ ಮಾತ್ರ ಯಾಕಾಯಿತು?